ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ನಲ್ಲಿ. ಸ್ನೇಹಿತರೆ, ನಾವು ಇವತ್ತಿನ ದಿವಸ ನಾಳೆ ಅಂದರೆ ಇವತ್ತು ಮಾರ್ಕೆಟಿನ ರೌಂಡ್ ಅಪ್ಸ್ಗಳು ಏನೇನಾಗಿದೆ, ಮಾರ್ಕೆಟಲ್ಲಿ ಇವತ್ತು ಏನಾಗಿದೆ ಏನಿಲ್ಲ ಅನ್ನೋದನ್ನು ನೋಡೋಣ. ಜೊತೆಯಲ್ಲಿ ನಾಳೆಗೆ ಬೇಕಾದಂತಹ ಕೆಲವೊಂದು ಲೆವೆಲ್ಸ್ಗಳನ್ನು ಸಹ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ಕರೆಕ್ಟಾ ಸ್ನೇಹಿತರೆ? ನೀವೇನಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ ಮಾಡಬೇಕು, ನೀವು ಮಾರ್ಕೆಟಿಂದ ಒಂದು ಪ್ರಾಪರ್ ಪ್ರಾಫಿಟ್ಸ್ನ ಅರ್ನ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿತ್ತು ಅಂತ ಹೇಳಿದ್ರೆ, ಮೇಲ್ಗಡೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ನೀವು ಮಾತಾಡ್ಬೋದು. ಅಥವಾ ಆ ನಂಬರ್ ನಿಮಗೆ ರೀಚಬಲ್ ಆಗಲಿಲ್ಲ ಅಂತ ಹೇಳಿದ್ರೆ ನಮ್ಮ ಆಲ್ಟರ್ನೇಟ್ ನಂಬರ್ನ ಸಹ ನೀವು ಕಾಂಟ್ಯಾಕ್ಟಲ್ಲಿ ತೊಗೊಳ್ಬಹುದು. ಸ್ನೇಹಿತರೆ, ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಮೇನ್ ನಂಬರ್ ನಿಮಗೆ ಸ್ಕ್ರೀನಲ್ಲೇ ಕಾಣಿಸ್ತಾ ಇದೆ. ಸ್ನೇಹಿತರೆ, ಮಾರ್ಕೆಟ್ ಅಂತ ಹೇಳಿದ್ಮೇಲೆ ಯಾವಾಗಲೂ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಬರಲ್ಲ. ನಮ್ಮ ಪ್ರಾಫಿಟ್ಸು ನಮ್ಮ ಲಾಸಸ್ಸನ್ನು ನಾವೇ ಅನುಭವಿಸೋದ್ರಲ್ಲಿ ಇರೋ ಮಜಾ ಅರ್ಥ ಮಾಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ ಅಲ್ವಾ? ಸೊ ಇವಾಗ ಮತ್ತೆ ವಾಪಸ್ ನಾವು ಟಾಪಿಕಿಗೆ ಬರೋಣ. ಸ್ನೇಹಿತರೆ, ಇವತ್ತಿನ ಒಂದು ಟಾಪಿಕ್ ಅಂತ ಹೇಳಿದ್ರೆ ನಾವಿಲ್ಲಿ ನೋಡ್ತಾ ಇರ್ಬೋದು, DIIಸು FIIಸು ಇಬ್ಬರೂ ಸಹ ಮಾರ್ಕೆಟಲ್ಲಿ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಕ್ಕಂಥದ್ದು. ಇದು ಒಂದು ರೀತಿಯಾದ ನಾಳೆಗೆ ಒಂದು ಒಳ್ಳೆಯ ಶುಭ ಸಂದೇಶ. ಅಂದರೆ ಮಾರ್ಕೆಟು ನಾವಿಲ್ಲಿ ಒಂಚೂರು ಬುಲಿಶನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ಇವತ್ತು ಮಾರ್ಕೆಟಲ್ಲಿ ಅತಿ ನಿಫ್ಟಿ 50ಯಲ್ಲಿ ಒಂದು ಪಾಸಿಟಿವ್ ಮೂಮೆಂಟ್ ಕೊಟ್ಟಂತಹದ್ದು ಹಾಗೂ ನೆಗೆಟಿವ್ ಮೂಮೆಂಟ್ ಕೊಟ್ಟಂತಹ ಕೆಲವೊಂದು ಸ್ಟಾಕ್ಸ್ಗಳನ್ನು ನೋಡೋಣ. NSEಯಲ್ಲಿ, ನಿಫ್ಟಿ 50 ಅಲ್ಲ ಸಾರಿ, NSEಯಲ್ಲಿ. ಸ್ನೇಹಿತರೆ, ಇವತ್ತು ಚೆಂಬಾಂಡ್ ಕೆಮಿಕಲ್ಸ್ ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಬಂದ್ಬಿಟ್ಟು 9.20% ಒಂದು ಗೇನಿನ ಪಡೆದಿದೆ. ಫುಡ್ಸ್ ಆ್ಯಂಡ್ ಇನ್ಸ್ ಲಿಮಿಟೆಡ್ ಕಂಪನಿ 8.62%, ವಿಂಧ್ಯ ಟೆಲಿಲಿಂಕ್ಸ್ ಲಿಮಿಟೆಡ್ ಅನ್ನೋ ಕಂಪ್ನಿ 8.56%, ಪ್ರದೀಪ್ ಸ್ನ್ಯಾಕ್ಸ್ ಲಿಮಿಟೆಡ್ -1.05, JB ಕೆಮಿಕಲ್ಸ್ ಆ್ಯಂಡ್ ಫಾರ್ಮಸ್ಯೂಟಿಕಲ್ಸ್ ಲಿಮಿಟೆಡ್ -1.21%, ವಿವರ್ಸ್ ಇಂಡಿಯಾ ಲಿಮಿಟೆಡ್ -1.30, ಆಸ್ಟೆಕ್ ಲೈಫ್ ಸೈನ್ಸ್ ಲಿಮಿಟೆಡ್ -1.63% ಒಂದು ಇಳಿಕೆಯನ್ನು ಕಂಡಿದೆ. ಆಮೇಲೆ ಸ್ನೇಹಿತರೆ, ನಾವು ನೋಡ್ತಾ ಇರ್ಬೋದು, ಇವತ್ತು ಅತಿ ಹೆಚ್ಚು ಟ್ರೇಡ್ ಆದಂತಹ ಕೆಲವೊಂದು ಸ್ಟಾಕ್ಸ್ಗಳನ್ನು ನಾವು ಸ್ಕ್ರೀನ್ ಮೇಲೆ ಇಟ್ಟಿದ್ದೀವಿ. ಹಾಗೂ ಈ ಡೇಟಾ ಏನಿದೆ, ಈ ಡೇಟಾ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಈ ಡೇಟಾ ಲಭ್ಯವಾಗಿರುತ್ತೆ. ಸ್ನೇಹಿತರೆ, ಸುಮಾರು ಕಂಪ್ನಿಗಳಿದ್ದಾವೆ, ಅದರಲ್ಲಿ ಪೇಟಿಎಮ್ ಕೂಡ ಒಂದು. ಪೇಟಿಎಮ್ ನಾವು ನೋಡ್ತಾ ಇರ್ಬೋದು, ಮಾರ್ಗನ್ ಸ್ಟ್ಯಾನ್ಲಿ ಏಷ್ಯಾ ಸಿಂಗಾಪುರ್ ಪ್ರೈವೇಟ್ ಲಿಮಿಟೆಡ್ ಅಂತಕ್ಕಂಥ ಈ ಒಂದು ಕಂಪನಿ ಏನಿದೆ, ಇವರು ಈ ಒಂದು ಶೇರ್ಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಹಾಗೂ ಬೂಫಾ ಸೆಕ್ಯೂರಿಟೀಸ್ ಯುರೋಪ್ SA ಅಂತಕ್ಕಂಥವರು ಸಹ ಈ ಒಂದು ಪರ್ಟಿಕ್ಯುಲರ್ ಕಂಪನಿಯ ಶೇರ್ಸ್ಗಳನ್ನು ಖರೀದಿನ ಮಾಡಿದ್ದಾರೆ. ಇದರಲ್ಲಿ ಗಮನ ಕೊಡಬೇಕಾದಂತಹ ವಿಷಯ ಇದು. ಹಾಗೂ ನಿಫ್ಟಿಯಲ್ಲಿ ನಾವು ನೋಡಿದಾಗ ನಿಫ್ಟಿ 50ಯ ಒಂದು ಸ್ಟಾಕ್ಸ್ಗಳಲ್ಲಿ ಒಂದು ಟಾಪ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ರೆ ಟಾಟಾ ಕನ್ಸ್ಯೂಮರ್ಸ್ 1.94% ಪ್ಲಸ್ಸಲ್ಲಿ ಬಂದಿದೆ. ಅದಾನಿ ಎಂಟರ್ಪ್ರೈಸಸ್ಸು 1.53% ಗೇನನ್ನು ಪಡೆದಿದೆ. LNT 1.27%, ಪವರ್ ಗ್ರಿಡ್ ಬಂದ್ಬಿಟ್ಟು 0.69% ಗೇನನ್ನು ಪಡೆದಿದೆ. HDFC ಲೈಫು 0.60% ಗೇನನ್ನು ಪಡೆದಿದೆ. ಟಾಪ್ ಲೂಸರ್ಸಲ್ಲಿ ನಾವು ನೋಡಿದ್ರೆ ಟೈಟನ್ -2.28%, M&M ಬಂದುಬಿಟ್ಟು -2.15%, ಟಾಟಾ ಮೋಟರ್ಸು -2% ಇಳಿದಿದೆ. ಐಷರ್ ಮೋಟರು -1.83%, ಅಪೋಲೋ ಹಾಸ್ಪಿಟಲ್ 1.77%. ಇನ್ನು ನಾವು ಒಂದು ಓವರಾಲ್ ಒಂದು ನ್ಯೂಸನ್ನು ನೋಡೋದಾದರೆ, ಅಂದರೆ ನಾಳೆಗೆ ಇರತಕ್ಕಂಥ ರಿಸಲ್ಟ್ಸ್ಗಳನ್ನು, ಫಿನಾನ್ಷಿಯಲ್ ರಿಸಲ್ಟ್ಸ್ಗಳನ್ನು ನೋಡೋದಾಯಿತು ಅಂತ ಹೇಳಿದ್ರೆ, ಬಾಂಬೆ ರಿವನ್ ಫ್ಯಾಷನ್ಸ್ ಲಿಮಿಟೆಡ್ ಅಂತ ಕಂಪ್ನಿದು ನಾಳೆ ಫಿನಾನ್ಷಿಯಲ್ ರಿಸಲ್ಟ್ಸ್ ಇದೆ. ಜಯಶ್ರೀ ಟೀ ಆ್ಯಂಡ್ ಇಂಡಸ್ಟ್ರಿಯಲ್ ಲಿಮಿಟೆಡ್ದು ನಾಳೆ ರಿಸಲ್ಟ್ ಇದೆ, ಫಿನಾನ್ಷಿಯಲ್ ರಿಸಲ್ಟ್ಸು. ರಮಾ ಸ್ಟೀಲ್ ಟ್ಯೂಬ್ಸ್ ಲಿಮಿಟೆಡ್ದು ಬೋನಸ್ಸು ಮತ್ತು ಅದರ್ ಬಿಸ್ನೆಸ್ ಮ್ಯಾಟರ್ಸ್ ಇದೆ. ಸಾಮ್ ಡಿಸ್ಟಿಲರೀಸ್ ಆ್ಯಂಡ್ ಬ್ರೇವರೇಜಸ್ ಲಿಮಿಟೆಡ್ ಅಂತಕ್ಕಂಥ ಕಂಪ್ನಿದು ಡಿವಿಡೆಂಡ್ ನಾಳೆ ಡಿಕ್ಲೇರ್ ಆಗೋಕ್ಕೆ ಹೋಗ್ತಾ ಇದೆ. ಸ್ನೇಹಿತರೆ, ಇದು ಇತ್ತು ನಮ್ಮ ಮಾರ್ಕೆಟಿನ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿರ್ತಕ್ಕಂತಹ ಕೆಲವೊಂದು ಡೀಟೇಲ್ಸ್ಗಳು. ಕರೆಕ್ಟಾ ಸ್ನೇಹಿತರೆ? ಇನ್ನು ನಾವು ಚಾರ್ಟಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ, ಚಾರ್ಟಲ್ಲಿ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಗೋವಾ ಕಾರ್ಬನ್ ಅಂತಕ್ಕಂಥ ಕಂಪನಿಯ ಒಂದು ಸ್ಟಾಕ್ಸ್ ಏನಿದೆ, ಇದು ಒಂದು ಆಲ್ ಟೈಮ್ ಹೈಗೆ ರೀಚ್ ಆಗಿದೆ. ಸೊ ನಾವಿಲ್ಲಿ ಒಂದು ಒಳ್ಳೆಯ ಪ್ರಾಫಿಟ್ಸನ್ನು ಸಹ ನಾವಿಲ್ಲಿ ನೋಡಬಹುದಾಗಿದೆ. ಸ್ನೇಹಿತರೆ, ಸೊ ಈ ಒಂದು ಪಾಯಿಂಟಿಂದ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ಒಂದು ಬೈ ಎಂಟ್ರಿನ ತೊಗೋಬೋದು. ಒಂದು ವೇಳೆ ನಾಳೆ ದಿವಸಕ್ಕೆ ಏನಾದರೂ ಮಾರ್ಕೆಟು 566 ರೂಪಾಯಿ, 599 ರೂಪಾಯಿಗಿಂತ ಕೆಳಗಡೆಗೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಇವಾಗ ಸದ್ಯಕ್ಕೆ ಗೋವಾ ಕಾರ್ಬನ್ನಲ್ಲಿ ಒಂದು ಅಪ್ಪರ್ ಸೈಡ್ ಮೊಮೆಂಟಮ್ನ ಇದೆ. ಅದು ಬಿಟ್ವಿ ಅಂತ ಹೇಳಿದ್ರೆ ಇಂಜಿನಿಯರ್ಸ್ ಇಂಡಿಯಾ
ಲಿಮಿಟೆಡ್ ಅಂತಕ್ಕಂಥ ಕಂಪನಿ ಏನಿದೆ ಇದು ಇವತ್ತು 10% ಮಾರ್ಕೆಟಲ್ಲಿ ಒಂದು ಗ್ರೋತನ್ನು ಪಡೆದಿದೆ. ಇದರಲ್ಲೂ ಅಷ್ಟೇ ಮಾರ್ಕೆಟಲ್ಲಿ ಒಂದು ಅಪ್ಪರ್ ಸೈಡ್ ಮೊಮೆಂಟಮ್ ನಡೀತಾ ಇದೆ. ಒಂದು ವೇಳೆ 78ರ ಕೆಳಗಡೆಗೆ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲೊಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಬೈಯಿಂಗ್ ಅಪಾರ್ಚುನಿಟಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ. ಸ್ನೇಹಿತರೆ, ನಮ್ಮ ನೆಕ್ಸ್ಟ್ ಸ್ಟಾಕ್ ಅಂತ ನಾವು ಹೇಳಿದ್ರೆ ನಮ್ಮ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಆರ್ಚೀಸ್ ಲಿಮಿಟೆಡ್ ಅಂತಕ್ಕಂಥದ್ದು. ಈ ಸ್ಟಾಕಿನ ಬೆಲೆ 26 ರೂಪಾಯಿ ಇದೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ತಾ ಇರ್ಬೋದು ಆರ್ಚೀಸಲ್ಲಿ ನಮಗೆ ಒಂದು ಬುಲ್ಲಿಶ್ ಮೊಮೆಂಟಮ್ನ ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ 25 ರೂಪಾಯಿ 50 ಪೈಸೆಗೆ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡ್ಬಿಟ್ಟು ನಾವು ಇಂಟ್ರಾಡೇದಲ್ಲಿ ಇದನ್ನು ಎಕ್ಸ್ಪೆಕ್ಟೇಷನ್ಸನ್ನು ಮಾಡಬಹುದಾಗಿದೆ. ಸರಿನಾ? ಇನ್ನು ಟಿಮ್ಕೆನ್ ಇಂಡಿಯಾ ಅಂತಕ್ಕಂಥ ಕಂಪನಿಯದ್ದು ನಾವು ನೋಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಇವಾಗ ಈ ಒಂದು ಪರ್ಟಿಕ್ಯುಲರ್ ಸ್ಟಾಕ್ದು ಲೆವೆಲ್ಸ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೋಡಿ, ಈ ಒಂದು ಪಾಯಿಂಟಲ್ಲಿ 3446 ರೂಪಾಯಿ ಇರ್ತಕ್ಕಂಥ ಕಂಪನಿಯ ಬೆಲೆ ಅಪ್ರಾಕ್ಸಿಮೇಟ್ ಆಗಿ 3500 ರೂಪಾಯಿ ಇದೆ. ಇದೇನಾದರೂ 3507 ರೂಪಾಯಿಗಿಂತ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವಿಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡ್ಬೋದು. ಒಂದು ವೇಳೆ ಮಾರ್ಕೆಟಲ್ಲಿ ಇದೇನಾದ್ರೂ ಈ ಒಂದು ಲೆವೆಲ್ಗಿಂತ ಕೆಳಗಡೆ ಅಂದರೆ 3435 ರೂಪಾಯಿಗಿಂತ ಕೆಳಗಡೆ ಬಂತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪಾರ್ಚುನಿಟಿನ ನೋಡಬಹುದು. ಸೊ ಇಲ್ಲಿ ನಾವು ನೋಡಿದಾಗ ಸ್ನೇಹಿತರೆ ನಾವು ಗಮನ ಕೊಡಬೇಕಾದಂತಹ ವಿಷಯಗಳು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಪಾಯಿಂಟಲ್ಲಿ ನಾವು ಮಾರ್ಕೆಟಲ್ಲಿ ನೋಡಿದಾಗ ನಮಗೆ ಒಂದು ಎಮ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ನಮಗೇನು ಕಾಣಿಸ್ತಾ ಇದೆ? ಇಲ್ಲೊಂದು ಎಮ್ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಸೊ ಹಾಗಾಗಿಬಿಟ್ಟು ನಾವಿಲ್ಲೇನು ಮಾಡ್ಬೋದು, ಇದ್ರ ಮೇಲ್ಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವಿಲ್ಲಿ ಬೈ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಈ ಒಂದು ಪಾಯಿಂಟಲ್ಲಿ ನಾವು ಇದನ್ನು ಸೆಲ್ಲಿಂಗ್ ಮಾಡಿಕೊಂಡು ಮೂಮೆಂಟನ್ನು ಪಡೆಯಬಹುದು. ಓಕೆ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿಯ ಲೆವೆಲ್ಸ್ಗಳ ಬಗ್ಗೆ ನಾವು ಮಾತಾಡೋದಾಯಿತು ಅಂತ ಹೇಳಿದ್ರೆ ಬ್ಯಾಂಕ್ ನಿಫ್ಟಿ ನಾವು ನೋಡ್ತಾ ಇರ್ಬೋದು ಇಲ್ಲಿ 42,396 ರೂಪಾಯಿಗಿಂತ ಕೆಳಗಡೆ ಹೊರಡ್ತು ಅಂತ ಹೇಳಿದ್ರೆ ನಾವಿಲ್ಲಿಂದ ಸೆಲ್ಲಿಂಗ್ ಮಾಡ್ಕೋಬೋದು. ಒಂದು ವೇಳೆ ಮಾರ್ಕೆಟ್ ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗಿಬಿಟ್ಟು 42,595 ಮೇಲೆ ಒಂದು ಮಾರ್ಕೆಟ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿಂದ ಒಂದು ಬೈಯಿಂಗ್ ಅಪಾರ್ಚುನಿಟಿನ ನೋಡಬಹುದು. ಇದರ ಕಂಪ್ಲೀಟ್ ಡೀಟೇಲ್ಡ್ ಅನಾಲಿಸಿಸ್ ಬೇಕು ಅನ್ನೋದಾಯಿತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಇದರ ಬಗ್ಗೆ ಒಂದು ವಿಡಿಯೋನ ಮಾಡಿಕೊಡ್ತೀನಿ ನಿಮಗೆ. ಆಮೇಲೆ ಸ್ನೇಹಿತರೆ, ನಾವು ನಿಫ್ಟಿ 50ಯಲ್ಲಿ ನೋಡೋದಾಯಿತು ಅಂತ ಹೇಳಿದ್ರೆ ನಿಫ್ಟಿಯ ಲೆವೆಲ್ಸ್ ಯಾವ ರೀತಿ ಇದೆ ಇವಾಗ ಅಂತ ಹೇಳಿದ್ರೆ ಮಾರ್ಕೆಟ್ ಬಂದುಬಿಟ್ಟು ಇವತ್ತು 18,346 ರೂಪಾಯಿಗೆ ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸೊ 18,343 ರೂಪಾಯಿಗೆ ಮಾರ್ಕೆಟ್ ಕ್ಲೋಸ್ ಆಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ವಾಪಸ್ ಇದೇನಾಗಿದೆ, ಇದು ಈ ನಮ್ಮ ಒಂದು ರೇಂಜ್ ಬೌಂಡಲ್ಲೇ ಬಂದಿರತಕ್ಕಂಥದ್ದು. ಸ್ನೇಹಿತರೆ, ಇದೇನಾದರೂ ಒಂದು ವೇಳೆ ಮೇಲ್ಗಡೆ ಮೊಮೆಂಟಮ್ ಆಗಿ ಬ್ರೇಕ್ ಆದರೆ ಅಂದರೆ 18,400 18,405 ಮೇಲ್ಗಡೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಆ ಒಂದು ಪಾಯಿಂಟಲ್ಲಿ ನಾವು ಮಾರ್ಕೆಟಲ್ಲಿ ಒಂದು ಬುಲಿಶ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ಇದು ನಮಗೊಂದು ಫ್ಲಾಗ್ ಕ್ರಿಯೇಟ್ ಆಗುತ್ತೆ. ಪ್ರೈಸ್ ಆ್ಯಕ್ಷನ್ ಯಾರ್ಯಾರಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಾಗ್ತಾ ಇದೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಸೊ ಹಾಗಾಗ್ಬಿಟ್ಟು ಸ್ನೇಹಿತರೆ ಇಲ್ಲೊಂದು ಒಳ್ಳೆ ಅಪಾರ್ಚುನಿಟಿ ಇದೆ. ನಾವಿಲ್ಲಿಂದ ಒಂದು ಎಂಟ್ರಿನ ಪಡ್ಕೊಂಡ್ರೆ ನಮ್ಮ ಆಲ್ ಟೈಮ್ ಹೈ ನಿಫ್ಟಿಯಲ್ಲಿ ಇನ್ನೂ ಬಂದಿಲ್ಲ ಸ್ನೇಹಿತರೆ. ಆಲ್ ಟೈಮ್ ಹೈ ಬರೋದಕ್ಕೆ ಇನ್ನೂ ಸ್ವಲ್ಪ ಕಾಲಾವಕಾಶಗಳಿದೆ. ಯಾವ ರೇಂಜಿಗೆ ಅಂತ ಹೇಳಿದ್ರೆ ನಾನು ಹಿಂದಿನ ವೀಡಿಯೋದಲ್ಲೂ ಕವರ್ ಮಾಡಿದ್ದೀನಿ. ಸೊ ಇದೇನಾದ್ರೂ 18,633 ಕೆಳಗೆ ಮೇಲ್ಗಡೆ ಒಂದು ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ಒಂದು ಆಲ್ ಟೈಮ್ ಹೈ ಆಗೋ ಸಾಧ್ಯತೆಗಳಿದೆ. ಕರೆಕ್ಟಾ? ಅಲ್ಲಿವರೆಗೂ ಇದೇನೋ ಆಲ್ ಟೈಮ್ ಹೈ ಅಂತ ನಾವು ಕನ್ಸಿಡರ್ ಮಾಡೋಕ್ಕೆ ಬರೋಲ್ಲ. ಬಟ್ ನಿಮ್ಮ ಬ್ಯಾಂಕ್ ನಿಫ್ಟಿಯಲ್ಲಿ ಆಲ್ರೆಡಿ ನಾವು ಒಂದು ಆಲ್ ಟೈಮ್ ಹೈನ ಕ್ರಾಸ್ ಮಾಡಿ ಮತ್ತೆ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗನ್ನು ನೋಡುತ್ತಾ ಇದ್ದೀವಿ ಅಲ್ವಾ ಸ್ನೇಹಿತರೆ? ನೀವು ಇದೇ ಥರ ಟೆಕ್ನಿಕಲ್ ಅನಾಲಿಸಿಸನ್ನು ಕಲಿಬೇಕು. ನೀವು ಇದೇ ಥರ ಒಂದು ಟೆಕ್ನಿಕಲ್ ಅನಾಲಿಸಿಸನ್ನು ನಿಮ್ಮಷ್ಟಕ್ಕೆ ನೀವು ಮಾಡಬೇಕು. ಮಾರ್ಕೆಟಿಂದ ಒಂದು ಒಳ್ಳೆ ಪ್ರಾಫಿಟ್ಸ್ನ ಗೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮಾತನಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಕ್ಲಾಸಸ್ ಸ್ಟಾರ್ಟ್ ಆಗಿದೆ, ಆಲ್ರೆಡಿ 2 ಕ್ಲಾಸಸ್ ಆಗಿದೆ. ಡಿಲೇ ಮಾಡಿಕೊಂಡ್ರೆ ತುಂಬ ಡಿಲೇ ಆಗಿಬಿಡುತ್ತೆ. ಕರೆ ಮಾಡಿ ಮಾತಾಡ್ಕೊಳ್ಳಿ ಹಾಗೂ ಸ್ನೇಹಿತರೆ ನಿಮ್ಮ ಸೀಟ್ಸ್ನ ಬುಕ್ ಮಾಡ್ಕೊಳ್ಳಿ. ಇದನ್ನು ಹೇಳ್ತಾ ಇವತ್ತಿನ ಈ ಕ್ಲಾಸಸ್ನ ಮುಗಿಸ್ತಾ ಇದ್ದೀನಿ.